ಸೀತಾಫಲ ಹಣ್ಣು ತಿಂದು ಬೀಜ ಅಲ್ಲೇ ಎಸ್ತಿದ್ವಿ. ಮಳೆಗೆ ಸಸಿಗಳಾಗಿದ್ವು. ಅದನ್ನು ನಮ್ಮ ಮನೆಯವರು ಇಲ್ಲಿ ನೆಡ್ತಾ ಇದ್ದಾರೆ. ಇಷ್ಟೊಂದು ಸಸಿಗಳಾಗಿವೆ. ಮಳೆ ಬಂತು. ಮಳೆ ಅಷ್ಟೊಂದು ಸೇರಿಸಿ ನೆಡ್ತೀರಿ ನೀವು? ಅಷ್ಟು ಸೇರಿಸಿ ನೆಡ್ತೀರಿ? ಎರಡೆರಡು ಸೇರಿಸಿರಿ. ಅದೇಂತ ಅಷ್ಟೊಂದು ಸೇರಿ? ಇಲ್ಲ, ಅದು ಒಣಗಿತ್ತಲ್ಲ. ಈಗ ಮಳೆ ಹೋಯ್ದ ಚಿಗುರು ಚಿಗುರು. ಇದು ನೋಡಿ ಮದ್ರಂಗಿ ಗಿಡ ಚೆನ್ನಾಗಿ ಚಿಗುರ್ಕೊಂಡಿದೆ. ನವಿಲುಗಳು ನಾನು ಹಾಕಿಟ್ಟಂಥ ತಿಂಡಿ ತಿನ್ನಲಿಕ್ಕೆ ಅಂತ ಬರ್ತಾ ಇದ್ವು. ನಾನು ನವಿಲು ಬರ್ತಾ ಇರೋದು ನೋಡಿಲ್ಲ. ಹಾಗೆ ಸಡನ್ನಾಗಿ ಹೊರಗೋಗಿದ್ದೆ. ಅದನ್ನು ನೋಡಿಬಿಟ್ಟು ನವಿಲು ಹಾಗೆ ವಾಪಸ್ ಹೋಗ್ಬಿಡ್ತು. ಹೀರೆ ಸಸಿ ಮಳೆ ಇಲ್ಲದೆ 15 ದಿನ ಆಗಿತ್ತಲ್ಲ ಇದು ಹಾಕಿದ್ಮೇಲೆ. ಹಾಗಾಗಿ ಎಲೆಗಳೆಲ್ಲ ನೋಡಿ ಈ ರೀತಿ ಒಣಗಿ ಕೊಳೆತು ಹೋಗ್ಬಿಟ್ವು. ಈಗ ಮಳೆ ಸಿಕ್ಕಾಪಟ್ಟೆ ಹೋಯ್ತಾ ಇದೆ. ಇವಾಗ ಎಲೆಗಳು ಈ ರೀತಿ ಆಗಿಬಿಟ್ವು. ಎಲ್ಲ ಎಲೆನೂ ಹೀಗೆ ಆಗಿದ್ದು. ಇದೆಲ್ಲ ಚಿಗುರು ಬಂದಿರಲಿಲ್ಲ. ನನಗದೇ ಈ ಗಿಡ ಏನಾಯ್ತಪ್ಪ ಅಂತ ಒಂದ್ಸಲ ಬೇಜಾರಾಗಿ ವಿಡಿಯೋನೇ ಮಾಡಿರಲಿಲ್ಲ. ಇವಾಗ ಆ ಎಲೆಗಳೆಲ್ಲ ಹಣ್ಣಾಗಿ ಕೊಳೆತು ಉದುರೋಗ್ತಿದ್ದಾವೆ. ಬೇರೆ ಚಿಗುರು ಬರ್ತಾ ಇದೆ. ಹಾಗಾಗಿ ಈಗ ತುಂಬ ಖುಷಿ ಆಗ್ತಾಯಿದೆ. ಇದು ನೋಡಿ ಬೇಗ ದೊಡ್ಡಾಗಿಬಿಟ್ಟಿದೆ ಈ ಗಿಡ. ಎಲ್ಲದಕ್ಕಿಂತ ಬೇಗ ಎತ್ತರಕ್ಕೆ ಬೆಳೆದ್ಬಿಟ್ಟಿದೆ. ಈಗ ಇದಕ್ಕೆ 2ನೇ ಗೊಬ್ಬರ ಹಾಕಬೇಕಿತ್ತು. ಇದು ಒಂದೇ ಗಿಡ ಇಷ್ಟು ದೊಡ್ಡ ಬೆಳೆದಿದ್ದು. ಇದೆಲ್ಲ ಸಣ್ಣದೇ ಇದೆ. ಹಾಗಾಗಿ ಸ್ವಲ್ಪ ಲೇಟಾಗಿ ಹಾಕಬೇಕಾಗತ್ತೆ. ನೋಡಿ ಏನೋ ಕಟ್ ಮಾಡಿಬಿಟ್ಟಿದೆ ಎಲೆಗಳನ್ನು. ಇದು ಬೀನ್ಸ್ ಇವಾಗ 2ನೇ ಗೊಬ್ಬರ ಕೊಡಬೇಕು. ಇದ್ರ ಎಲೆಗಳಿಗೆ ಅದು ಹುಳ ಕಣ್ ಮಾಡಿಟ್ಟಿರುತ್ತೆ. ಫುಲ್ ಕಣ್ ಮಾಡಿಬಿಟ್ಟಿದೆ. ಇದರಲ್ಲಿ ಒಂದು ಸಸಿ ಸತ್ತೋಯ್ತು ಅಂದ್ಕೊಂಡೆ. ಇವಾಗ ಸ್ವಲ್ಪ ಚಿಗುರು ಬರ್ತಾ ಇದೆಯಪ್ಪ. ಪೂರ್ತಿ ಹಣ್ಣಾಗ್ಬಿಟ್ಟಿತ್ತು. ಇವಾಗ ಚಿಕ್ಕ ಸಸಿ ಚಿಗುರ್ಕೊಂಡು ಬರ್ತಾ ಇದೆ. ಮೆಣಸಿನ ಗಿಡಕ್ಕೆ 2ನೇ ಗೊಬ್ಬರ ಹಾಕಾಗಿದೆ. ಇನ್ನು ಲಾಸ್ಟ್ ಒಂದು ಗೊಬ್ಬರ ಹಾಕೋದು ಉಂಟು. ಇದಕ್ಕಿವಾಗ ಮಗುಗಳಾಗ್ತಾ ಇವೆ. ಚಿಕ್ಕ ಚಿಕ್ಕ ಮಗುಗಳಾಗಿವೆ. ವರ್ಷನೂ ಮಳೆ ಫಸ್ಟ್ ಬಂದಾಗಲೇ ನಾವು ಗಿಡಗಳನ್ನು ಹಾಕ್ತೀವಿ. ಈ ವರ್ಷನೂ ಫಸ್ಟ್ ದಿನ ಮಳೆ ಹೋದಾಗಲೇ ಗಿಡ ಹಾಕಿದ್ವಿ. ಫಸ್ಟ್ ದಿನ ಮಳೆ ಬಂದಿತ್ತು ಚೆನ್ನಾಗಿ.
ಅದನ್ನು ಮಾರನೇ ದಿನದಿಂದ 15 ದಿನ ಬಿಸಿಲು ಹಾಗೆ ಇತ್ತು, ಮಳೆನೇ ಬಂದಿರಲಿಲ್ಲ, ಗಿಡಗಳು ಒಣಗೋಗ್ತಿದ್ವು. ನಾನು ಸ್ವಲ್ಪ ನೀರೆಲ್ಲ ಹಾಕಿದ್ದೆ. ಇವಾಗ ಏನಂದರೆ ಮಳೆ ಎಷ್ಟು ಹೋಯ್ತಾ ಇದೆ ಅಂದರೆ ಸಿಕ್ಕಾಪಟ್ಟೆ ಹೋಯ್ತಾ ಇದೆ ಮಳೆ. ಇವಾಗ ಮಳೆ ಜಾಸ್ತಿ ಆದರೂ ತರಕಾರಿ ಗಿಡ ಕೊಳೆತು ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಳೆ ಬಂದರೂ ಭಯ ಆಗುತ್ತೆ, ಮಳೆ ಬರಲಿಲ್ಲ ಅಂದರೂ ಭಯ ಆಗುತ್ತೆ, ಬಿಸಿಲು ಅನಿಸ್ತದೆ, ಹೇಗಿದ್ದರೂ ಭಯನೇ ಇರುತ್ತೆ. ಇಲ್ಲಿ ನೋಡಿ ಮೊಲದ ಕೆಲಸ ನೋಡಿ ಯಾವ ರೀತಿ ಮಾಡಿದೆ ಅಂತ. ಚಿಗುರನ್ನೆಲ್ಲ ಯಾವ ರೀತಿ ಕಟ್ ಮಾಡಾಕಿದೆ ನೋಡಿ. ಇದು ಮೊಲದೇ ಕೆಲಸ, ಈ ರೀತಿ ಮಾಡಿಟ್ಟಿದೆ. ಗಿಡ ಚಿಗಿರ್ಲಿಕ್ಕೆ ಕೊಡುವುದಿಲ್ಲ, ಈ ರೀತಿ ಕಟ್ ಮಾಡಿಬಿಡ್ತದೆ. ಇದು ತೋತಾಪುರಿ ಮಾವಿನಕಾಯಿ, ಆದರೆ ಸ್ವೀಟ್ ಇಲ್ಲ, ಹುಳಿ ಉಂಟು. ಇದ್ರ ತಿಂದ್ಬಿಟ್ಟು ಬೀಜ ಎಲ್ಲ ಹಾಕಿದ್ದೆ, ಇವಾಗ ಇಷ್ಟೇ ಹತ್ತಿರ ಗಿಡ ಆಗಿದೆ. ಬದನೆ ಗಿಡ ನೋಡಿ, ಇದು ಸ್ವಲ್ಪ ಸಣ್ಣ ಚಿಗುರು ಬರ್ತಾ ಇದೆ ಅನಿಸ್ತಿದೆ, ಕಾಣಿಸೋದಿಲ್ಲ ವಿಡಿಯೋದಲ್ಲಿ. ಹಾಂ, ಇವಾಗ ಕಾಣಿಸ್ತಾ ಇದೆ ನೋಡಿ, ಚಿಕ್ಕದಾಗಿ ಚಿಗುರು ಬಂದಿದೆ. ಇದು ಇಲ್ಲಿ 3 ಮೊಗ್ಗುಗಳಾಗಿವೆ. ಇಲ್ಲಿ ಹೂ ಬಿಟ್ಟಿದೆ, ಕೆಲವೊಂದು ಉದುರೋಯ್ತು ಹೂಗಳು. ಈಗ ಬದನೆಕಾಯಿ ನೋಡಿ ಇಷ್ಟು ದೊಡ್ಡ ಆಗಿದೆ, ಉದ್ದ ಬದನೆಕಾಯಿ. ಇದು ಚಿಕ್ಕ ಸೈಜೇ ಆಗೋದು. ಇನ್ಕ ಬನ್ನಿ, ಮತ್ತೆ ಹಾಕ್ಬೇಕಂತ